ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಲೆಲುಯಾ. ಯೇಸುವೆ ಸ್ತೋತ್ರ. ದೇವರೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಇನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ದಿನದ ವಾಕ್ಯ ಭಾಗಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಮಕ್ಕಳು ಸ್ವಾಮಿ, ಅಪ್ಪ ವಾಕ್ಯ ಹೇಳುವಾಗ ಕರ್ತನೆ, ಕಿವಿ ಉಳ್ಳವರು ಕೇಳಿರಿ ಅಂತ ಹೇಳಿದೆಲ್ಲ ಸ್ವಾಮಿ. ಹೌದು ಕರ್ತನ, ಕೇಳುವಂತೆ ರಾಜ ಇನ್ನ ವಾಕ್ಯದ ಮುಖಾಂತರವಾಗಿ ಸ್ವಾಮಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿರಿ ದೇವರೇ. ಅಪ್ಪ, ಯೇಸುವಿನ ಪರಿಶುದ್ಧ ಆತ್ಮದಿಂದ ಕರ್ತನ ತುಂಬಿಸಿರಿ ರಾಜ. ಇನ್ನ ಕರ್ತನ ದಾಸನ ಕೈಲಿ ಒಪ್ಪಿಸ್ತಾ ಇದ್ರಿ ದೇವರೇ. ಅಪ್ಪ, ನಮ್ಮ ಮಗನಿಗೆ ಬೆಂಕಿಯ ಪಾದದಲ್ಲಿ ಕರ್ತನ ಉಪಯೋಗಿಸಿರಿ ರಾಜ. ಹಾಗೆ ಮಾಡ್ತಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳೋ ಗೊತ್ತಂದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾನ ಇರುವಂತ ಎಲ್ಲ ದೇವರ ಮಕ್ಕಳಿಗೆ, ಸೇವಕರಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಕಳೆದ ವಾರ ಇಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು ವಾಕ್ಯ ಹೇಳೋದಕ್ಕೆ. ಜೋರಾಗಿ ಸ್ಪೀಕರ್ ಆಗ್ಬಿಟ್ಟು ಲೌಡ್ ಸ್ಪೀಕರ್ ಹೊರಗಡೆ ವಿಗ್ರಹಕ್ಕೆ ಇದ್ ಮಾಡ್ತಿದ್ರು, ಪ್ರತಿಷ್ಠಾಪನೆ ಅಂತ ಏನೋ ಇಟ್ಕೊಂಡು. ಹಾಗಾಗಿ ಪ್ರೇಯರ್ ನಡ್ಸಕ್ ಆಗಿಲ್ಲ. ಮನೆ ಮುಂದೆನೆ ಅದು ತುಂಬಾ ಸೌಂಡ್ ಬರ್ತಿರೋದ್ರಿಂದ ಕ್ಯಾನ್ಸಲ್ ಮಾಡಿದ್ರು. ಸೊ ಕಳೆದ ವಾರ ನಾವು ಜಾಯ್ನ್ ಆಗಿಲ್ಲ ಅಂದ್ರು ಈ ವಾರ ಮತ್ತೆ ಈ ರೀತಿ ಕೂಡಿ ಬರುತ್ತೆ. ದೇವರು ತಾನೇ ಸಹಾಯ ಮಾಡಿದ್ದಾರೆ. ಈ ಫೀಲ್ಡ್ ಎವಾಂಜಲಿಸಮ್ ಮೆಸೇಜಸ್ ಅಂತ ಹೇಳಿ ನಾವು ನೋಡ್ತಾ ಇರುವಂತದ್ದು. ಅಂದ್ರೆ ಕ್ಷೇತ್ರಕ್ಕೆ ನಾವು ಸೇವೆ ಮಾಡ್ಲಿಕ್ಕೆ ಹೋಗ್ತಿರುವ ಕ್ಷೇತ್ರಕ್ಕೆ ಬೇಕಾಗಿರುವಂತ ತುಂಬಾ ಅಮೂಲ್ಯವಾದಂತ ಸಂದೇಶಗಳು ಒಂದೊಂದಾಗಿ ನಾವು ನೋಡ್ತಾ ಈಗ 16ನೇ ಒಂದು ಅಧ್ಯಾಯ ಅಥವಾ 16ನೇ ಒಂದು ಸಂದೇಶಕ್ಕೆ ಬಂದಿದ್ದೇವೆ. ಅಂಶ ಯೇಸುವಿನ ಶಕ್ತಿಯನ್ನು ಅನುಭವಿಸಲು ನೀವು ಏನ್ ಮಾಡ್ಬೇಕು ಅಂತ ಹೇಳಿ. ಕಳೆದ ಒಂದು ಪ್ರಾರ್ಥನೆಯಲ್ಲಿ ನಾವು ನೋಡಿದ್ವಿ, ಮತ್ತಾಯ 8ನೇ ಅಧ್ಯಾಯ 1-4 ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಪ್ರಾರ್ಥನೆಯೊಂದಿಗೆ ಕೇಳಿಕೊಂಡು ಅವನು ಬಿಡುಗಡೆ ಹೊಂದಿದ್ದನ್ನ ನಾವು ನೋಡ್ತೇವೆ. ಸೊ ಅದ್ರ ಕುರಿತಾಗಿನೇ ನಾವು ನೋಡ್ತಿರೋದು. ಪರಿಚಯದಲ್ಲಿ ನಾವು ನೋಡಿದ್ವಿ ಪ್ರಪಂಚದಾದ್ಯಂತ ಕುಷ್ಠರೋಗ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನು ಕೂಡ. ಆದ್ರೆ ಯೇಸು ಕ್ರಿಸ್ತನ್ ನಂಬುವವರು ಬಿಡುಗಡೆ ಹೊಂದಿಕೊಂಡ್ರು, ಅದು ಆ ಕಾಲದಲ್ಲಾಗ್ಲಿ ಈ ಕಾಲದಲ್ಲೂ ಆಗ್ಲಿ. ಸೊ ಮೊದಲನೇದಾಗಿ ನಾವು ನೋಡಿದ್ದು ಯೇಸುವನ್ನು ಭೇಟಿಯಾಗುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಅಂತ ಧ್ಯಾನ ಮಾಡ್ತಾ ಇದ್ವಿ. ಕೆಲವ್ರ ಲೈಫಲ್ಲಿ ಯೇಸುವನ್ನ ಭೇಟಿಯಾಗುವ ಅವಕಾಶ ಒಂದೇ ಸಲ ಬರ್ಬೋದು, ಮತ್ತೆ ಆ ಅವಕಾಶ ಬರದೇ ಇರ್ಬೋದು. ಹಾಗಾಗಿ ಸಿಕ್ಕಂತ ಅವಕಾಶವನ್ನ ನಾವ್ ಯಾವತ್ತೂ ಕೂಡ ಕಳ್ಕೋಬಾರ್ದು ಅನ್ನುವಂಥದ್ದು. ಆ ಕುಷ್ಠರೋಗಿಯ ಬಗ್ಗೆ ಹೇಳ್ತಾ, ಅವನ ಜೀವನದಲ್ಲಿ ಸಿಕ್ಕಂತ ಒಂದು ಅವಕಾಶವನ್ನ ಅವನು ಕಳೆದುಕೊಳ್ಳಿಲ್ಲ. ಕಳೆದ ಕ್ಲಾಸಲ್ಲೇ ಹೇಳಿದ ಹಾಗೆ ಕುಷ್ಠರೋಗಿಗಳು ಎಷ್ಟು ಭಯಂಕರವಾದಂತಹ ಸಮಸ್ಯೆನ ಅನುಭವಿಸ್ತಾ ಇದ್ರು ಅಂದ್ರೆ, ಮನೆಯಲ್ಲಿ ಅವ್ರು ಇರಂಗಿಲ್ಲ, ಊರಲ್ಲಿ ಅವರು ಇರೋ ಹಾಗಿಲ್ಲ, ಮನುಷ್ಯರ ಜೊತೆ ಕುಷ್ಠರೋಗ ಇಲ್ದಿರುವಂತಹ ಮನುಷ್ಯರ ಜೊತೆ ಅವ್ರು ಮಾತಾಡೋ ಹಾಗಿಲ್ಲ, ಇರೋ ಹಾಗಿಲ್ಲ. ಜೊತೆಯಲ್ಲಿ ಅವ್ರ ಸ್ನೇಹಿತರಾಗ್ಲಿ, ಬಂಧುಗಳಾಗ್ಲಿ, ಸ್ವಂತ ಕುಟುಂಬವನ್ನೇ ಕೊರೋನಾ ಟೈಮಲ್ಲಿ ಹೇಗೆ ಕ್ವಾರಂಟೈನ್ ಮಾಡ್ತಾ ಇದ್ರೋ ಅದಕ್ಕಿಂತ ಭಯಂಕರ ಈ ಕುಷ್ಠರೋಗ. ಊರಿಂದನೇ ಆಚೆ ನಿರ್ಜನ ಪ್ರದೇಶದಲ್ಲಿ ಅವರು ವಾಸ ಮಾಡಬೇಕಾಗಿತ್ತು. ಸೊ ಅಂತ ಭಯಂಕರವಾದಂತಹ ಸ್ಥಿತಿಯಲ್ಲಿದ್ದಂತಹ ಈ ಕುಷ್ಠರೋಗಿಗೆ ಸಿಕ್ಕಿದ್ದು ಒಂದೇ ಒಂದು ಅವಕಾಶ, ಯೇಸುವನ್ನ ಭೇಟಿ ಆಗೋದಕ್ಕೆ. ಹಾಗಾಗಿ ಅವನು ಅದನ್ನ ಕಳ್ಕೊಳ್ಳಿಲ್ಲ. ಎಷ್ಟೇ ಜನರಿದ್ರು ಕೂಡ ಯೇಸುವನ್ನ ಭೇಟಿಯಾಗೋ ಆ ಅವಕಾಶವನ್ನ ಅವನ ಜೀವನದಲ್ಲಿ ಕಳ್ಕೊಳ್ಳಿಲ್ಲ ಎಂಬುದಾಗಿ ನೋಡ್ತೀವಿ. ಅದರಲ್ಲಿ ಎರಡು ನಾವು ನೋಡಿದ್ದು, ಒಂದು ಕೃಪೆಯ ಅವಕಾಶವನ್ನು ಕಳ್ಕೊಳ್ಬಾರ್ದು ಎಂಬುದಾಗಿ. ಎರಡನೇದು, ದೊಡ್ಡ ಜನಸಂದಣಿ ಇರುತ್ತೆ, ಅವ್ರ ಅಭಿಪ್ರಾಯಗಳು ಬೇರೆ ಇರುತ್ತೆ, ಆ ಜನಸಮೂಹದವರ ಮಾತುಗಳು ಬೇರೆ ಇರುತ್ತೆ, ಸೊ ಅವರ ನಂಬಿಕೆ ಬೇರೆ ಇರುತ್ತೆ. ಅವೆಲ್ಲ ನಮ್ಮನ್ನ ತಡಿಬಹುದು ಯೇಸುವಿನ ಬಳಿಗೆ ಬರೋದಕ್ಕೆ. ಆ ಕುಷ್ಠರೋಗಿನ ತಡೆಯೋ ಹಾಗೆ, ಆ ಕುರುಡನನ್ನ ತಡೆಯೋ ಹಾಗೆ, ಅನೇಕರನ್ನ ದೇವ್ರ ಬಳಿಗೆ ಬರೋದಕ್ಕೆ ತಡೆಯೋ ಹಾಗೆ ಜನರು ನಮ್ಮನ್ನ ತಡಿಬಹುದು, ದೇವರ ಕೃಪೆನ ಹೊಂದಿಕೊಳ್ಳದೆ ಇರೋ ಹಾಗೆ. ಆದ್ರೂ ಆ ಕುಷ್ಠರೋಗಿ ಯೇಸುವಿನ ಬಳಿಗೆ ಬರುವಂತೆ ಬಂದು ಯೇಸುವಿನ ಭೇಟಿ ಆಗ್ಲಿಕ್ಕೆ ಅವನ್ ಮಾಡಿದಂತ ಪ್ರಯತ್ನ, ಅವನಲ್ಲಿದ್ದ ನಂಬಿಕೆ ನಾವು ನೋಡಬಹುದು. ಇವತ್ತು ನಾವು ಎರಡನೇದಾಗಿ ನೋಡೋಣ, ದೃಢ ಮತ್ತು ಶ್ರದ್ಧಾಪೂರ್ವಕ ನಂಬಿಕೆ ಅಂತ. ಅದೇ ಮತ್ತಾಯ 8ನೇ ಅಧ್ಯಾಯದಲ್ಲಿ 2ನೇ ವಚನ ನಾವು ನೋಡುವಾಗ, ಒಬ್ಬ ಕುಷ್ಠರೋಗಿ ಬಂದನು ಎಂಬುದಾಗಿ ಇದೆ. 4 ವಿಷಯಗಳು ಆ ಒಂದು 2ನೇ ವಚನದಲ್ಲಿ ನಾವು ನೋಡುವಾಗ ಆ ಕುಷ್ಠರೋಗಿ ಬಂದನೆಂಬುದಾಗಿ ಇದೆ. ಅವನು ಯೇಸುವಿನ ಬಳಿಗೆ ಬಂದದ್ದು
ತುಂಬಾ ತುಂಬಾ ಮುಖ್ಯವಾದದ್ದು. ಅದು ಅವನ ಜೀವನದಲ್ಲಿ ಒಂದು ತಿರುವಾಯ್ತು, ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವೇನ್ ಹೇಳ್ತೀವಿ, ಹಾಗೆ ಅದೊಂದು ದೊಡ್ಡ ತಿರುವಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಅವನು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಬೆತಾನ್ಯದಿಂದ ಹೊರಬಂದು ಪಟ್ಟಣವನ್ನು ಪ್ರವೇಶಿಸಿದನು. ಇದರರ್ಥ ಅವನು ಎಲ್ಲವನ್ನ ತ್ಯಜಿಸಿದ್ದನು ಎಂಬುದಾಗಿ ಅಂತ. ಅಂದ್ರೆ ಊರನ್ನ, ಸಂಬಂಧಿಕರನ್ನ ಎಲ್ಲರನ್ನ ಬಿಟ್ಟು ಹೋದಂತಹ ಆ ಕುಷ್ಠರೋಗಿಯ ವ್ಯಕ್ತಿ ಪ್ರಾಣವನ್ನೇ ಪಣಕ್ಕಿಟ್ಟು ಬೆತನ್ಯಕ್ಕೆ ಬರ್ತಾ ಇದ್ದಾನೆ. ಆ ದೇವರ ಬಳಿಗೆ ಜನರು ಇರುವಂತ ಆ ಜಾಗಕ್ಕೆ ಬರ್ತಾ ಇದ್ದಾನೆ. ಒಂದ್ ವೇಳೆ ಅದೆಷ್ಟು ಕಷ್ಟ ಗೊತ್ತಾ, ಜನರೇನಾದ್ರೂ ಕುಷ್ಠರೋಗ ಇರೋನು ಊರೊಳಗ್ ಬಂದ್ರೆ, ಜನರಿರೋ ಕಡೆಗೆ ಬಂದ್ರೆ ಅವ್ರು ಕಲ್ಲಿಂದ ಹೊಡೆದು ಸಾಯಿಸ್ಬಿಡ್ತಾರೆ ಕುಷ್ಠರೋಗಿನ. ಅದು ಅಷ್ಟೊಂದು ಭಯಂಕರವಾದದ್ದು. ಆದ್ರೂ ಇವನು ಸರಿ ಅವನ್ ಪ್ರಾಣದ ಹಂಗನ್ನೇ ಬಿಟ್ಬಿಟ್ಟಿದ್ದ. ಯಾಕೆ ಅಂತ ಹೇಳಿದ್ರೆ, ಒಂದ್ ವೇಳೆ ನನ್ನ ಜೀವನ ಬದಲಾಗ್ಬೇಕು ಅಂದ್ರೆ ಇದೇ ಕೊನೆಯ ಅವಕಾಶ ನನಗಿರೋದು. ಮೊದಲನೇ ಅವಕಾಶನೂ ಅದೇ, ಕೊನೆ ಅವಕಾಶನೂ ಇದೆ. ಒಂದು ವೇಳೆ ಯೇಸು ಕ್ರಿಸ್ತನ ಈ ಊರನ್ನ ಬಿಟ್ಟು ಹೋಗ್ಬಿಟ್ರೆ ನನ್ನ ಲೈಫಲ್ಲಿ ನಾನು ಯೇಸುವನ್ನ ಭೇಟಿ ಆಗೋ ಅವಕಾಶ ಸಿಗೋದಿಲ್ಲ, ಮತ್ತೆ ನಾನು ಈ ಕುಷ್ಠರೋಗದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನೊಂದು ದೃಢವಾದ ಒಂದು ತೀರ್ಮಾನ, ದೃಢವಾದ ಒಂದು ನಂಬಿಕೆಯನ್ನ ಹೊಂದಿದ್ದ ಎಂಬುದಾಗಿ ನೋಡ್ತೇವೆ. ಆ ತೀರ್ಮಾನದ ನಂತರ ಎರಡನೇದಾಗಿ ನಾವು ನೋಡುವಾಗ ಅವನು ಆತನ ಮುಂದೆ ಅಡ್ಡ ಬಿದ್ದನು ಅಂತ. ಅಡ್ಡ ಬೀಳೋದು ಅಂದ್ರೆ ದೇವರಾಗಿ ನಂಬೋದು. ಅಡ್ಡ ಬೀಳೋದು ಅಂದ್ರೆ ಯೇಸುವನ್ನ ಅವನು ದೇವರಾಗಿ ನಂಬ್ದ. ಸಂಪೂರ್ಣ ನಂಬಿಕೆ ಮತ್ತು ಸಂಪೂರ್ಣ ಆರಾಧನೆಯ ಮನೋಭಾವ ತೋರಿಸುತ್ತೆ ಅಡ್ಡ ಬೀಳೋದು ಅಂದ್ರೆ. ನಾವ್ ಯಾರ ಮುಂದೆ ಅದು ಅಡ್ಡ ಬೀಳ್ತೀವಿ? ನಮ್ಮ ಆರಾಧನೆಗೆ, ನಮ್ಮ ಸ್ತುತಿಗೆ, ನಮ್ಮ ಗೌರವಕ್ಕೆ ಯಾರು ಯೋಗ್ಯರಾಗಿರ್ತಾರೋ ಅವ್ರ ಮುಂದೆನೆ ನಾವು ಅಡ್ಡ ಬೀಳ್ತೀವಿ. ಸೊ ಇಲ್ಲಿ ಈ ಒಬ್ಬ ಕುಷ್ಠರೋಗಿ ಯೇಸುವನ್ನ ದೇವರಾಗಿ, ಯೇಸುವನ್ನ ಯಜಮಾನನಾಗಿ, ರಕ್ಷಕನಾಗಿ ತಿಳ್ಕೊಂಡದ್ರಿಂದಲೇ ಆ ಎಲ್ಲ ಆರಾಧನೆಯನ್ನು ಹೊಂದಿಕೊಳ್ಳುವ ಆ ಒಂದು ಅರ್ಹತೆ ಯೇಸುವಿಗೆ ಇದೆ ಎಂಬುದಾಗಿ ಅವನು ಅರ್ಥ ಮಾಡ್ಕೊಂಡದ್ರಿಂದಲೇ ಯೇಸುವಿನ ಮುಂದೆ ಬಂದು ಅವನು ಅಡ್ಡ ಬೀಳೋದನ್ನ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ಏನ್ ನೋಡ್ತೀವಿ ನಾವು ಅಂದ್ರೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ಅಂತ ಹೇಳಿ, ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧ ಮಾಡಬಲ್ಲೆ ಅಂತ ಅವನು ಕೇಳ್ಕೊಳ್ಳೋದು. ಅಂದ್ರೆ ಇದು ಶ್ರದ್ಧಾಪೂರ್ವಕ ಪ್ರಾರ್ಥನೆ ಮನೋಭಾವ ಅಂತ. ನಾವು ಪ್ರಾರ್ಥನೆ ಮಾಡೋದು ಹೇಗೆ? ನೀವು ಮಾಡಲೇಬೇಕು, ಮಾಡು ಸ್ವಾಮಿ, ಮಾಡಲೇಬೇಕು ಸ್ವಾಮಿ ಅಂತ ಕೇಳ್ಕೊಳ್ತಾ ಇರ್ತೀವಿ ಏನಾದ್ರೂ ಪ್ರಾರ್ಥನೆ ಮಾಡಿದ್ರೆ. ಅಂದ್ರೆ ನಾವು ದೇವ್ರಿಗೆ ಆಜ್ಞೆ ಕೊಡೋದಲ್ಲ. ಇವನ್ ಹೇಳ್ತಿರೋದು ನಿಮಗೆ ಮನಸ್ಸಿದ್ರೆ ಗುಣಪಡಿಸಿ ಅಂತ. ಅಂದ್ರೆ ನಿಮಗ್ ಚಿತ್ತ ಇದ್ರೆ, ನಿಮ್ಗೆ ಇಷ್ಟ ಇದ್ರೆ ಅಂತ. ನಾವು ಮಾಡೋ ಪ್ರಾರ್ಥನೆಗಳೆಲ್ಲ ಇದೇ ರೀತಿ ಮಾಡ್ಬೇಕಾರದು. ದೇವ್ರೇ ನಿಮ್ ಇಷ್ಟ ಇದ್ರೆ, ಅಥವಾ ನಿಮ್ಮ ಚಿತ್ತದಂತೆ ಇದು ನಡೀಲಿ ಅಂತ ಹೇಳ್ಬಿಟ್ಟು ಯೇಸ್ವಾಮಿ ಕಲ್ಸ್ಕೊಟ್ಟಿದ್ ಪ್ರಾರ್ಥನೆ ಅದೇ ತಾನೆ. ಯಾಕೆ ನಾವು ಈ ತರ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗ್ ಗೊತ್ತಿಲ್ಲ. ನಮ್ಮ ಭವಿಷ್ಯದಲ್ಲೂ ಕೂಡ ನಮ್ಗೆ ಏನ್ ಅವಶ್ಯಕತೆ ಏನಿಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ. ಹಾಗಾಗಿ ನಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ಕೇಳ್ತಿರ್ತೀವಿ, ದೇವ್ರ ಹತ್ರ ಕೊಡು ಕೊಡು ಅಂತ. ಆದ್ರೆ ಕೇಳೋದ್ರ ಜೊತೆಗೆ, ದೇವ್ರೇ ನಿಮ್ಮ ಚಿತ್ತವಾದ್ರೆ ಮಾತ್ರ ಅದು ನನಗೆ ಕೊಡು, ನಿನ್ನ ಚಿತ್ತವಾದ್ರೆ ಮಾತ್ರ ಅದನ್ನ ಮಾಡು ಅಂತ ಹೇಳುವಾಗ, ದೇವ್ರಿಗೆ ನಮ್ಮ ಜೀವನದಲ್ಲಿ ಯಾವ ಸರಿ ಅನ್ಸುತ್ತೋ ಅದನ್ನ ತಕ್ಕ ಸಮಯದಲ್ಲಿ ಮಾಡುವವರಾಗಿದ್ದಾರೆ ಅನ್ನುವಂತ ಒಂದು ಅರ್ಥ ನಾವು ಈ ಒಂದು ಕುಷ್ಠರೋಗಿ ಹೇಳುವಂತ ಮಾತಿನಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ಕೊನೆಯದಾಗಿ, ನಾಲ್ಕನೇದಾಗಿ, ಎರಡನೇ ವಚನದಲ್ಲಿ ನಾವು ನೋಡೋದು, ನೀನು ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ. ಎಷ್ಟು ಭರವಸೆ ಇಟ್ಟಿದ್ದಾನೆ ಅವನು. ಕುಷ್ಠರೋಗವನ್ನ ಇದುವರೆಗೂ ಯಾರು ಗುಣಪಡಿಸಿದ್ದೇ ಇಲ್ಲ ಅಲ್ವಾ ಅವನ ಜೀವನದಲ್ಲಿ, ಅಥವಾ ಅವನ್ ಯಾರ ಬಗ್ಗೆಯೂ ಕೇಳಿಲ್ಲ ಕುಷ್ಠರೋಗಿ ವಾಸಿ ಆಗ್ತಾರಂತ. ಅವ್ರ ಜೀವನ ಪರ್ಯಾಂತರ ಅವ್ರೇನ್ ಮಾಡ್ಬೇಕು, ಅದು ಆ ಕಾಲದಲ್ಲಿ ಗುಣಪಡಿಸಲ್ಲ ಆಗದೆ ಇರುವಂತ ರೋಗ. ಇವಾಗ ಹೇಗೆ ಕ್ಯಾನ್ಸರ್ ತರನೋ ಅಥವಾ ಇನ್ನೂ ಭಯಂಕರವಾದಂತಹ TB ಕಾಯಿಲೆನೋ ಇನ್ನೂ ಭಯಂಕರವಾದಂತಹ ಕಾಯಿಲೆಗಳು ಇದಾವೋ, ಈಗ ದೊಡ್ಡದಾಗಿ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತದ್ದು ಶುಗರು BP ಅಂತ ಕಾಯಿಲೆಗಳೇ ಇವೆ. ಯಾಕಂದ್ರೆ ಅದಕ್ಕೆ ಮೆಡಿಸಿನ್ ತಗೊಂತಾ ಇರ್ಬೇಕು ಜೀವನ ಪೂರ್ತಿ, ಆದ್ರೆ ಅದಕ್ಕೊಂದು ಅಂತ್ಯ ಅನ್ನೋದೇ ಇಲ್ಲ. ಹೇಳ್ತಿರೋದು ಈ ತರ ಕುಷ್ಠರೋಗ ಕೂಡ ಅದು ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತಹ ರೋಗ. ಏಡ್ಸ್ ಅನ್ನೋ ರೋಗ ಇದೆ, ಏಡ್ಸ್ ಕೂಡ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತದ್ದು. ಅದು ಒಂದ್ಸಲಿ ಬಂತು ಅಂದ್ರೆ ಅವರು ಅದರಲ್ಲೇ ಸಾಯ್ಬೇಕು. ಕುಷ್ಠರೋಗನೂ ಹಾಗೇನೆ, ಒಂದ್ಸಲಿ ಅದು ಬಂತು ಅಂದ್ರೆ ಇನ್ನು ಅದು ಕುಷ್ಠರೋಗಿಯಾಗಿ ಅವ್ರು ಸಾಯ್ಬೇಕೇ ವಿನಃ ಅದರಿಂದ ಅವ್ರಿಗೆ ಬಿಡುಗಡೆ ಇರ್ತಿರ್ಲಿಲ್ಲ. ಎಲ್ಲೂ ಅದು ಗುಣವಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲಾಂದ್ರೆ ಕುಷ್ಠರೋಗಿಗಳೆಲ್ಲ ಅಲ್ಲಿ ಹೋಗಿ ಗುಣವಾಗ್ತಾ ಇದ್ರು ಎಷ್ಟೇ ಕಷ್ಟ ಆದ್ರು. ಎಲ್ಲೂ ಕೂಡ ಅವ್ರಿಗೆ ಬಿಡುಗಡೆ ಸಿಗಲ್ಲ ಅಂತ ಗೊತ್ತಿದ್ದು ಈ ಯೇಸುವಿನ ಕುರಿತಾಗಿ ಕೇಳಿಸ್ಕೊಂಡಂತ ಆ ಕುಷ್ಠರೋಗಿ, ನೀನು ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ ಹೇಳ್ತಿರೋದು ಇದೇ ಉತ್ತರಗಳ ಭರವಸೆ ಅಂತ. ನಾವ್ ಯೇಸ್ವಾಮಿ ಹತ್ರ ಬರ್ತೀವಿ ಅಂದ್ರೆ ದೇವ್ರ ವಾಕ್ಯ ಹೇಳುತ್ತಲ್ಲ, ಹಿಬ್ರಿಯರಿಗೆ 11:4 11:6 ಹೇಳುತ್ತೆ,
ದೇವ್ರ ಹತ್ರ ಬರೋನು ದೇವ್ರು ಇದ್ದಾನೆ ಅಂತ ಬರಬೇಕು ಅಂತ ಹೇಳ್ಬಿಟ್ಟು. ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋನು ದೇವ್ರು ಇದನ್ನ ಮಾಡಬಲ್ಲನು, ದೇವ್ರು ಇದು ಕೊಡಲಿಕ್ಕೆ ಶಕ್ತನು ಅನ್ನುವ ನಂಬಿಕೆಯಲ್ಲಿ ನಾವು ಬರಬೇಕು. ನಾವು ದೇವ್ರನ್ನ ಆರಾಧನೆ ಮಾಡ್ತೀವಿ ಅಂದ್ರೆ ಯೇಸು ಮಾತ್ರನೇ ಆರಾಧನೆಗೆ ಯೋಗ್ಯ, ಆರಾಧನೆಗೆ ಅರ್ಹನ್ ಎಂಬುದಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾವು ಮಾಡಬೇಕು ಅಂತ. ಸೊ ಈ ಕುಷ್ಠರೋಗಿ ಆ ಉತ್ತರದ ಭರವಸೆಯನ್ನು ಹೊಂದಿದವನಾಗಿ ಯೇಸುವಿನ ಬಳಿಗೆ ಬಂದು, ನೀನು ನನ್ನನ್ನು ಶುದ್ಧ ಮಾಡಬಲ್ಲೆ, ನಿನ್ನ ಹೊರತು ಇನ್ಯಾರು ನನ್ನನ್ನು ಶುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಅವನು ಬಂದಿದ್ದ. ಇದು ನಿಮ್ಮ ಜೀವನದಲ್ಲಿ ಇರ್ಬೇಕಾಗಿರುವಂತ ಒಂದು ಹಂತಗಳು. ಈ ಒಂದು ಕುಷ್ಠರೋಗಿ ಹಂತ ಮೊದಲು ಯೇಸುವಿನ ಬಳಿಗೆ ಬಂದಿದ್ದು ದೊಡ್ಡ ವಿಷಯ. ಅದು ಸರಿಯಾದ ವ್ಯಕ್ತಿಯ ಬಳಿಗೆ, ಸರಿಯಾದ ದೇವ್ರ ಬಳಿಗೆ ಅವನು ಬಂದದ್ದು ತುಂಬಾ ಮುಖ್ಯವಾದ. ಆಮೇಲೆ ಆತನನ್ನ ದೇವರಾಗಿ ಆತನ ಮುಂದೆ ಅಡ್ಡ ಬಿದ್ದಿದ್ದು ಎರಡನೇ ವಿಷಯ. ಮೂರನೇದು ಆತನ ಚಿತ್ತವಿದ್ದರೆ ಅಂತ ಕೇಳ್ಕೊಂಡಿದ್ದು. ನಾಲ್ಕನೇದು ಖಂಡಿತ ನೀನ್ ಮಾಡಬಲ್ಲೆ ಅನ್ನುವಂತ ದೃಢ ನಂಬಿಕೆ ಹೊಂದಿರುವಂತದ್ದು. ಸೊ ನಮ್ಮ ಜೀವನದಲ್ಲಿ ಕೂಡ ಅದ್ಭುತ, ಸ್ವಸ್ಥತೆ, ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಈ ವಿಷಯಗಳು ಅವಶ್ಯಕವಾಗಿವೆ ಎಂಬುದಾಗಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ದೇವರನ್ನ ಭೇಟಿಯಾಗುವುದರಿಂದ ಎಲ್ಲವೂ ಪರಿಹಾರವಾಗುತ್ತದೆ ಎಂಬುದಾಗಿ. ಮೂರನೇ ವಚನ ನಾವು ನೋಡುವಾಗ ಇದೇ ಮತ್ತಾಯದಲ್ಲಿ ನಾವು ಓದ್ಕೊಂಡ್ವಿ. ಆ ವಚನ ಹೇಳುತ್ತೆ, ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಕೂಡಲೇ, ಅದಕ್ಕೆ ಹೆಚ್ಚು ಸಮಯ ಅವಶ್ಯಕತೆ ಇರಲಿಲ್ಲ. ಅದೇ ಕ್ಷಣದಲ್ಲಿ ಅವರಿಗೆ ಬಿಡುಗಡೆ ಆಯಿತು ಎಂಬುದಾಗಿ, ಅದೇ ಕ್ಷಣದಲ್ಲಿ ಅವನಿಗೆ ಸ್ವಸ್ಥತೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಇದನ್ನೇ ಇಲ್ಲಿ ನಾವು ನೋಡ್ತಿರುವಂತದ್ದು. ಮೂರನೇದಾಗಿ ದೇವ್ರನ್ನ ಭೇಟಿ ಆದ್ಮೇಲೆ ಖಂಡಿತ ನಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಆಗುತ್ತೆ. ದೇವರಿಂದ ಆಗದೆ ಇರುವಂತ ಕಾರ್ಯ ಯಾವುದೂ ಇಲ್ಲ. ಹಾಗಾಗಿ ದೇವ್ರ ಹತ್ರ ಬರೋರು ದೇವರಿದ್ದಾನೆ, ಆ ಯೇಸುವೇ ನಿಜವಾದ ದೇವರು ಅನ್ನುವಂಥ ತೀರ್ಮಾನದೊಂದಿಗೆ ಬರುವಾಗ, ಯೇಸು ಮಾತ್ರನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ತೀರ್ಮಾನಕ್ಕೆ ಬರುವಾಗ ಅದು ತುಂಬಾ ಪರಿಹಾರಕರವಾಗಿರುತ್ತೆ ಎಂಬುದಾಗಿ ನೋಡ್ತೇವೆ. ಮತ್ತೆ ನಾಲ್ಕನೇದಾಗಿ ನಾವು ನೋಡುವಾಗ, ನೀವು ಶಕ್ತಿ ಮತ್ತು ಆಶೀರ್ವಾದಗಳನ್ನು ಅನುಭವಿಸುತ್ತಲೇ ಇರಬೇಕು. ನೀವು ಅದನ್ನು ಹೇಗೆ ಮಾಡಬಹುದು ಅಂತ ನಾನು ಆಗ್ಲೇ ಹೇಳಿದಾಗೆ, ಏನು ದೇವರ ಬಲವನ್ನ, ದೇವರ ಶಕ್ತಿಯನ್ನ ಹೇಗೆ ನಾವು ಅನುಭವಿಸ್ಬೋದು ಅಂತ ಹೇಳಿ. ಸೊ ನಾನು ದೇವರ ಶಕ್ತಿಯನ್ನ, ದೇವರ ಆಶೀರ್ವಾದಗಳನ್ನ ಅನುಭವಿಸುತ್ತಲೇ ಇರ್ಬೇಕು. ಅದು ಕಂಟಿನ್ಯೂ ಆಗಿ ಇರಬೇಕು. ಅದು ಹೇಗೆ ನಾವು ಮಾಡ್ಬೋದು ಅಂತ ನಾವು ನೋಡುವಾಗ 3 ವಿಷಯಗಳು 4ನೇ ವಚನದಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರ, ಆ 3 ವಿಷಯಗಳನ್ನು ನಿನ್ನನ್ನ ಯಾಜಕನಿಗೆ ತೋರಿಸು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಿರೋದು. ಸರಿ, ಆಗಿಂದಾಗ ಸಂಪೂರ್ಣವಾಗಿ ಗುಣವಾಯಿತು ಅವನಿಗೆ. 3ನೇ ವಚನದಲ್ಲೇ ನಾನು ಓದ್ಕೊಂಡ್ವಿ, ನನಗೆ ಮನಸ್ಸುಂಟು, ನೀನು ಶುದ್ಧವಾಗು ಅಂತ ಹೇಳಿದ ತಕ್ಷಣ ಕೂಡಲೇ ಅವನಿಗೆ ಗುಣವಾಯಿತು ಎಂಬುದಾಗಿ ನೋಡ್ತೇವೆ. ಅದಾದ್ಮೇಲೆ 4ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಿರೋದು, ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸು ಎಂಬುದಾಗಿ. ಯಾಜಕನಿಗೆ ಯಾಕೆ ತೋರಿಸ್ಬೇಕು ಅಂದ್ರೆ, ಉತ್ತರಗಳನ್ನು ಪಡೆದ ನಂತರ ತೆಗೆದುಕೊಳ್ಳಲಾಗುವ ಕ್ರಮಗಳು. ಉತ್ತರ ಸಿಕ್ಕಿದೆ. ಈಗ ಏನ್ ಉತ್ತರ ಸಿಕ್ಕಿದೆ? ಅವನ ಜೀವನದಲ್ಲಿ ಬಿಡುಗಡೆ ಸಿಕ್ಕಿದೆ, ಅವನ ಜೀವನದಲ್ಲಿ ಅವನು ಅನ್ಕೊಂಡದ್ದು ಸಿಕ್ಕಿದೆ. ಆದ್ರೆ ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಆ ಕುಷ್ಠರೋಗ ವಾಸಿ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾಜಕನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಾದ್ಮೇಲೆ ಹೌದು ನಿನ್ನ ಕುಷ್ಠರೋಗ ವಾಸಿ ಆಗಿದೆ ಅಂದ್ರೆ ಮಾತ್ರನೇ ಅವನ್ ಮತ್ತೆ ಮನೆಗೆ ಹೋಗ್ಬೋದು, ಮತ್ತೆ ಜನರ ಜೊತೆ ಯಾವಾಗ್ಲೂ ಇರೋ ಹಾಗೆ ಇರಬಹುದು. ಒಂದ್ ವೇಳೆ ಯಾಜಕನು ದೃಢೀಕರಿಸಿಲ್ಲ ಅಂತ ಹೇಳಿದ್ರೆ ಅವನು ಹೋಗೋ ಹಾಗಿಲ್ಲ. ಅದಕ್ಕೆ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಉತ್ತರ ಪಡ್ಕೊಂಡಿದೀವಿ ಯೇಸು ಸ್ವಾಮಿಯಲ್ಲಿ, ಆದ್ರೂ ಆ ಉತ್ತರ ಪಡ್ಕೊಂಡ ಮೇಲೆ ಅದನ್ನ ದೃಢೀಕರಿಸ್ಕೊಳ್ಬೇಕು. ಅದು ಎಲ್ಲರಿಗೂ ಗೊತ್ತಾಗೋ ತರ ಸಾಕ್ಷಿಯಾಗಿ ನಾವು ನಿಲ್ಲಬೇಕು. ಈಗ ನನ್ನ ಜೀವನದಲ್ಲಿ ಬಿಡುಗಡೆ ಆಗಿದೆ, ಸಾಕು, ಎಷ್ಟೋ ಜನ ಆತರ ಇದ್ದಾರೆ. ಎಷ್ಟೋ ಜನ ವಿಶ್ವಾಸಿಗಳು ಅಥವಾ ಅನ್ಯ ಜನರು ಕೂಡ ಯೇಸು ಸ್ವಾಮಿ ಹತ್ರ ಬರ್ತಾರೆ, ಸಭೆಗೆ ಬರ್ತಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ಏನೆಲ್ಲ ಸಮಸ್ಯೆಗಳಿಂದಾಗಿ ಅವ್ರು ಬರ್ತಾರೆ. ವಾಸಿ ಆದ್ಮೇಲೆ ಪಕ್ಕದ ಮನೆಗೂ ಹೇಳಲ್ಲ ಅವರು, ಯೇಸು ಸ್ವಾಮಿ ಹತ್ರ ಹೋಗಿದ್ವಿ, ಪಾಸ್ಟರ್ ಹತ್ರ ಹೋಗಿದ್ವಿ, ಪ್ರಾರ್ಥನೆ ಮಾಡಿಸ್ಕೊಂಡ್ವಿ, ನಮ್ಗೆ ಈ ತರ ಒಂದು ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ಅವ್ರು ಹೇಳ್ಕೊಳಲ್ಲ. ಎಷ್ಟೋ ಜನ ವಿಶ್ವಾಸಿಗಳು ಕೂಡ ಅಂತವರೇ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಿರುವಂತದ್ದು, ನೀನು ಹೋಗಿ ತೋರ್ಸು ಅಂತ. ಅದರ ಅರ್ಥ ನಾವು ದೇವ್ರು ನಮ್ಮ ಜೀವನದಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು. ಮತ್ತೆ ಎರಡನೇದಾಗಿ ನಾವು ನೋಡುವಾಗ, ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು ಅಂತ ಯೇಸು ಸ್ವಾಮಿ ಹೇಳ್ತಿರೋದು. ಅದು ಕೃತಜ್ಞತೆಯ ಸಂಕೇತ. ಬಿಡುಗಡೆ ಆದ್ಮೇಲೆ
ಆ ಮೋಶೆ ನೇಮಿಸಿದ ಹಾಗೆ ಒಂದು ಕಾಣಿಕೆಯನ್ನು ಕೊಟ್ಟು ಆ ಮಹಾಯಾಜಕನಿಗೆ ಅಥವಾ ಯಾಜಕನಿಗೆ ಕಾಣಿಕೆ ಕೊಡಬೇಕಾಗಿತ್ತು. ಆ ಕಾಣಿಕೆ ಏನಕ್ಕೆ ಅಂದ್ರೆ ಕೃತಜ್ಞತೆ ಸಂಕೇತ. ಈಗ ಸೇವಕರುಗಳಿಗೆ ನಾವು ಯಾಕೆ ಕಾಣಿಕೆ ಕೊಡ್ಬೇಕು? ತುಂಬಾ ಜನ ಸೇವಕರಿಗೆ ಕಾಣಿಕೆ ಕೊಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಈ ಕಾಲದಲ್ಲಿ. ಹಳೆ ಕಾಲ ಒಂದಿತ್ತು, ಸೇವಕರಂದ್ರೆ ಎಷ್ಟು ಗೌರವಿಸೋದು, ಊಟ ತಿಂಡಿ, ಅವ್ರಿಗೆ ಬಟ್ಟೆ, ಆ ಪಾಸ್ಟ್ಗಳಿಗೆ ಏನು ಬೇಕು ಅದ್ರ ಅವಶ್ಯಕತೆ ನೋಡಿ. ಈಗಲೂ ಕೆಲವು ಕಡೆ ಮಾಡ್ತಿರ್ತಾರೆ. ಪಾಸ್ಟ್ಗಳಿಗೆ ಸಭೆ ಕಡೆಯಿಂದ ಕಾರ್ ಕೊಡ್ಸೋರು ಇದ್ದಾರೆ, ಬೈಕ್ ಕೊಡ್ಸೋರು ಇದ್ದಾರೆ. ಅವ್ರ ಕುಟುಂಬಕ್ಕೆ ಬೇಕಿರೋದೆಲ್ಲ ಹೇಳ್ದೇನೆ ಅವ್ರಿಗೆ ಏನ್ ಬೇಕು, ಅವ್ರ ಅವಶ್ಯಕತೆಗಳು ಏನಿದೆ ಅಂತ ತಿಳ್ಕೊಂಡು ಸೇವಕರಿಗೆ ನೋಡ್ಕೊಳ್ತಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ಈಗಿನ ತುಂಬಾ ಸಭೆಗಳಲ್ಲಿ ಸೇವಕರಂದ್ರೆ ಅವ್ರಿಗೇನ್ ಕಡಿಮೆ ಇದೆ ಬಿಡಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಸೇವಕನ ಹತ್ರ ಏನಿದೆ ಏನು ಇಲ್ಲ ಅನ್ನೋದಲ್ಲ ನಾವು ನೋಡ್ಬೇಕಾಗಿರೋದು. ನಾವ್ ಏನ್ ಮಾಡ್ಬೇಕು ಸೇವಕರಿಗೋಸ್ಕರ, ಸಭೆಗೋಸ್ಕರ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿರೋದು. ಸೇವಕರು ನಮಗೋಸ್ಕರ ಪ್ರಾರ್ಥಿಸ್ತಿದ್ದಾರೆ, ಸೇವಕರು ನಮಗೋಸ್ಕರ ಆ ಸುವಾರ್ತೆನ ಹೇಳ್ತಿದ್ದಾರೆ, ವಾಕ್ಯದಲ್ಲಿ ನಮ್ಮನ್ನು ಬೆಳೆಸ್ತಿರ್ತಾರೆ, ಸತ್ಯ ದೇವರಲ್ಲಿ ನಮ್ಮನ್ನ ಬೆಳೆಸ್ತಿದ್ದಾರೆ. ನಮ್ಗೆ ಏನೇ ಸಮಸ್ಯೆ ಆದ್ರೂ ಓಡ್ ಬರ್ತಾರೆ, ನಮ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ನಮಗೋಸ್ಕರ ಅವ್ರು ನಿಲ್ತಾರೆ. ಯಾರು ಇರ್ತಾರೋ ಇಲ್ವೋ, ಆದ್ರೆ ಸೇವಕರು ಅವ್ರ ಪರಿಸ್ಥಿತಿಗಳು ಹೇಗೆ ಇರ್ಲಿ, ಅವ್ರ ಕಷ್ಟಗಳು ಅವ್ರ ಸಮಸ್ಯೆಗಳು ಏನೇ ಇರ್ಲಿ, ಆದ್ರೆ ವಿಶ್ವಾಸಗಳಿಗೆ ಏನೇ ಆದ್ರೂ ಕೂಡ ಸೇವಕರ ಜೊತೆಲಿ ನಿಲ್ತಾರೆ. ಅವ್ರಿಗೋಸ್ಕರ ಸತತವಾಗಿ ಪ್ರತಿ ದಿನ ಪ್ರಾರ್ಥನೆ ಮಾಡ್ತಿರ್ತಾರೆ. ಎಲ್ಲಾ ಸೇವಕರುಗಳು ಅವ್ರ ಸಭೆಯ ಎಲ್ಲಾ ವಿಶ್ವಾಸಿಗಳಿಗೆ ಹೆಸರಾಗಿ ಹೇಳಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಸೊ ಅಂತವ್ರಿಗೋಸ್ಕರ ನಾವೇನೋ ಮಾಡಲ್ಲ. ನಮ್ ಜೀವನಗಳು ಸರಿಯಾಗಿ ನಡೀತಾ ಇದೆ, ನಮ್ ಜೀವನ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನೋ ಎಲ್ಲ ನಮ್ ಪ್ರಯಾಸ ಅಂತ ಅನ್ಕೊಳ್ತೀವಿ. ಅಲ್ಲ, ಅದಕ್ಕಾಗಿ ನಿಮ್ಮ ಸೇವಕರು, ನಿಮ್ಮ ಸೇವಕರ ಕುಟುಂಬ ಪ್ರಾರ್ಥನೆ ಮಾಡ್ತಿದೆ, ನಿಮಗೆ ಸತತವಾಗಿ ಬಲಪಡಿಸ್ತಿದ್ದಾರೆ. ನೀವು ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗ ಹೋಗ್ಬಾರ್ದು, ನಿಮ್ ಜೀವನ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ಸತತವಾಗಿ ಅವ್ರು ನಿನ್ಗೆ ಬುದ್ಧಿ ಹೇಳೋರು, ಸರಿಯಾದ ಮಾರ್ಗದರ್ಶನ ಮಾಡೋರು. ಅಂತವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸೋದು. ಕೃತಜ್ಞತೆ ಅಂದ್ರೆ ಬಾಯಿ ಮಾತಲ್ಲಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋದಲ್ಲ, ಆ ಕಾಣಿಕೆಗಳನ್ನ ಕೊಡೋದು, ಅವ್ರ ಅವಶ್ಯಕತೆಗಳನ್ನ ನಾವು ಸಂಧಿಸೋದು ಕೂಡ ತುಂಬಾ ಮುಖ್ಯವಾಗುತ್ತೆ. ಅದನ್ನ ಯೇಸುಸ್ವಾಮಿನೇ ಆ ಒಂದು ಕುಷ್ಠರೋಗಿ ಯಾರು ವಾಸಿಯಾದ ಅವನಿಗೆ ಹೇಳ್ತಿರುವಂತದ್ದು. ಮತ್ತೆ ಕೊನೆಯದಾಗಿ ಮೂರನೇದಾಗಿ ನಾವು ನೋಡುವಾಗ ಜನರಿಗೆ ಸಾಕ್ಷಿ ಆಗಲಿ ಅಂತ ಹೇಳ್ಬಿಟ್ಟು, ಏನಕ್ಕೆ ಯೇಸುಸ್ವಾಮಿ ಯಾಜಕನ ಹತ್ರ ಹೋಗಕ್ಕೆ ಹೇಳ್ದ, ಏನಕ್ಕೆ ಯೇಸುಸ್ವಾಮಿ ಆ ಕಾಣಿಕೆಯನ್ನ ಕೊಡಕ್ಕೆ ಹೇಳ್ದ ಅಂದ್ರೆ ಇದು ಅನೇಕರಿಗೆ ಸಾಕ್ಷಿಯಾಗಿರ್ಬೇಕು. ಅಲ್ಲಿ ಜನರೆಲ್ಲರೂ ಬರ್ತಾರೆ, ನೋಡ್ತಾರಲ್ವಾ. ಸಾಕ್ಷಿ ಮತ್ತು ಸುವಾರ್ಥ ಸೇವೆಯ ಜೀವನ ನಮ್ಮದಾಗಿರ್ಬೇಕು. ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಏನ್ ಮಾಡ್ದ, ಯಾಕೆ ನಾವು ಯೇಸು ನಂಬಿದೀವಿ ಅನ್ನೋದನ್ನ ನಾವು ಜನರ ಮುಂದೆ ತೋರಿಸ್ಬೇಕು, ಜನರಿಗೆ ಹೇಳ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಏನ್ ಅರ್ಥ ಆಗುತ್ತೆ? ನಾವೇನೋ ಮತಾಂತರ ಆಗ್ಬಿಟ್ಟಿದೀವಿ ಅಂತ ಅವ್ರು ಅನ್ಕೊಳ್ತಾರೆ ವಿನಃ ಯೇಸು ಕ್ರಿಸ್ತ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನಾವು ಜನರಿಗೆ ಸರಿಯಾಗಿ ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಇದು ಸತತವಾಗಿ ನಾವು ದೇವರ ಶಕ್ತಿಯನ್ನು ಅನುಭವಿಸ್ಬೇಕಾಗಿರುವಂತಹ, ದೇವರ ಆಶೀರ್ವಾದನ ಅನುಭವಿಸ್ಬೇಕಾಗಿರುವಂತಹ ಮಾರ್ಗವಾಗಿದೆ. ಯಾಜಕರು ತೋರಿಸೋದಂದ್ರೆ ಸೇವಕರ ಹತ್ರ ಹೋಗೋದಾಗ್ಲಿ, ಕಾಣಿಕೆ ಕೊಡೋದಾಗ್ಲಿ, ಮತ್ತೆ ಜನರ ಮುಂದೆ, ಸಭೆ ಮುಂದೆ ಸಾಕ್ಷಿಯಾಗಿ ನಿಲ್ಲೋದಾಗ್ಲಿ, ಇದು ಯೇಸು ಸ್ವಾಮಿ ಹೇಳಿರುವಂತದ್ದು. ಮತ್ತೆ ಇಲ್ಲಿ ಕೊನೆಯದಾಗಿ ನಾವು ನೋಡುವಾಗ ಆತ್ಮಿಕ ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಎಂಬುದಾಗಿದೆ. ಅಂದ್ರೆ ಈ ವಚನದಿಂದ ನಾವು ಕಲಿಬೇಕಾಗಿರೋದು. ಉದಾಹರಣೆಗೆ ಮತ್ತಾಯ 8:14-17 ನಾವು ನೋಡುವಾಗ ಯೇಸುಸ್ವಾಮಿ ಹೇಳ್ತಿರೋದನ್ನ ನೋಡಿ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲಿದವರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಕೊಂಡನು ಎಂದು ಯೆಶಾಯ ಎಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತೆಂಬುದಾಗಿದೆ. ಆತ್ಮಿಕ ವಿಷಯಗಳೇನು? ಈಗ ಸಭೆಗಳಲ್ಲಿ ಹೆಚ್ಚು ಸಾಕ್ಷ್ಯ ಸಮಯ ಕೊಡ್ತಾರೆ. ಸಾಕ್ಷಿ ಸಮಯದಲ್ಲಿ ಕೂಡ ಅವ್ರು ಹೇಳೋದು ಶಾರೀರಿಕವಾಗಿ ಅವ್ರಿಗೇನ್ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದೊಂಥರ ಒಳ್ಳೇದಾದ್ರೂ ಕೂಡ ಅದಲ್ಲ ಸಾಕ್ಷಿ ಅಂದ್ರೆ ನನ್ನ ಪ್ರಕಾರ. ಯಾಕಂದ್ರೆ ಅದ್ಭುತ ಸ್ವಸ್ಥತೆ ಮಾಡ್ಲಿಕ್ಕಲ್ಲ ಯೇಸು ಬಂದಿದ್ದು. ನಮ್ಮ ಆತ್ಮಿಕವಾಗಿ ನಮ್ಮನ್ನ ಸೈತಾನಿಂದ ಬಿಡಿಸೋದಕ್ಕೆ, ನಮ್ಮ ಆತ್ಮವನ್ನ ಬಿಡಿಸೋದಕ್ಕೆ, ಪಾಪದಿಂದ ನಮ್ಮ ಆತ್ಮವನ್ನ ಬಿಡಿಸೋದಕ್ಕೆ, ನರಕಕ್ಕೆ ಹೋಗದಾಗೆ ನಮ್ಮ ಆತ್ಮವನ್ನ ಬಿಡಿಸೋದಕ್ಕೆ ಸ್ವಾಮಿ ಬಂದಿದ್ದು. ಸೊ ಸೈತಾನ, ಪಾಪ, ನರಕ, ಈ ಮೂರು ಭಯಂಕರವಾದಂತ ಮೂಲ ಸಮಸ್ಯೆಗಳು, ಎಲ್ಲಾ ಮನುಷ್ಯರ ಮೂಲ ಸಮಸ್ಯೆಗಳು. ಸೊ ಇದು ಆತ್ಮಿಕ ಸಂಗತಿ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯೇಸ್ವಾಮಿ ಬಳಿ ಬರೋರೆಲ್ಲರೂ ಕೂಡ ಯೇಸ್ವಾಮಿ ಹತ್ರ ಬಂದ್ರೆ, ಸಭೆಗೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಶಾರೀರಿಕವಾದ ಅವರ ಒಂದು ಸಮಸ್ಯೆಗಳಿಗಾಗಿ ಬರ್ತಾರೆ. ಅದೊಂದು ಕಡೆ ಒಳ್ಳೇದಾದ್ರೂ ಕೂಡ ಅದರಲ್ಲೇ ನಾವು ಕಂಟಿನ್ಯೂ ಆಗ್ಬಾರ್ದು. ದೇವ್ರು ನನಗೇನೋ ಶಾರೀರಿಕವಾಗಿ ಬಿಡುಗಡೆ ಕೊಟ್ಟು, ನನಗೆ ಇಂಥ ಸಮಸ್ಯೆ ಇತ್ತು, ಅಂತ ಸಮಸ್ಯೆ ಇತ್ತು, ದೇವ್ರು ಸರಿಪಡಿಸ್ರು ಅಂತ ಅದನ್ನೇ ಸಾಕ್ಷಿಗಳು ಹೇಳ್ಕೊಂಡಿರ್ತಾರೆ ಗಂಟೆಗಟ್ಲೆ.
ಆದ್ರೆ ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅನಾರೋಗ್ಯಗಳು ಇವತ್ತು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದೆಲ್ಲ ಸಾಕ್ಷಿ ಅಂದ್ರೆ ಯೇಸು ಮಾತ್ರನೇ ನನ್ನನ್ನ ಸೈತಾನ್ನಿಂದ ಬಿಡಿಸ್ಲಿಕ್ಕೆ ಶಕ್ತನಾದ. ಯೇಸು ಮಾತ್ರನೇ ನನ್ನ ಪಾಪಗಳನ್ನ ಕ್ಷಮಿಸಿದ. ಯೇಸು ಮಾತ್ರನೇ ನನ್ನ ನರಕಕ್ಕೆ ಹೋಗದ ಹಾಗೆ ತಪ್ಪಿಸಿದ್ದಾರೆ, ನನಗೆ ನಿತ್ಯ ಜೀವ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಆತ್ಮಿಕ ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಇಲ್ಲ ಅಂತ ಹೇಳಿದ್ರೆ ನಾವು ಬರೀ ಶಾರೀರಿಕವಾದ ವಿಷಯಗಳಿಗಾಗಿ ಕ್ರಿಸ್ತನನ್ನ ಹಿಂಬಾಲಿಸ್ಬೇಕಾಗತ್ತೆ. ಮತ್ತೆ ಇಲ್ಲಿ ನಾವು ಇದ್ರ ಕೆಳಗಡೆ ಒಂದನೇದಾಗಿ ನಾವು ನೋಡುವಾಗ ಈ ಆತ್ಮಿಕ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳುವ ರೀತಿ, ಹಳೆಯ ಒಡಂಬಡಿಕೆಯಲ್ಲಿ ಗುಣಪಡಿಸುವಿಕೆ, ಕ್ಷಮಾಪಣೆ ಮತ್ತು ಶಾಂತಿ ಆಶೀರ್ವಾದಗಳನ್ನು ಈಗಾಗಲೇ ಪ್ರವಾದಿಸಲಾಗಿದೆ ಅಂತ. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಸಲಾಗಿದೆ ಈಗಾಗಲೇ ಅನೇಕ ವಚನಗಳನ್ನು ನಾವು ನೋಡ್ಬೋದು. ಅದು ಯೆಶಾಯ 53:5 ನಾವು ಮುಖ್ಯವಾಗಿ ನೋಡುವಾಗ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗುಣವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತ ಹೇಳಿ ಈ ತರ ಅನೇಕ ಪ್ರವಾದನ ವಚನಗಳು ಇವೆ. ನಮ್ಮ ಗುಣಪಡಿಸುವಿಕೆ ಬಗ್ಗೆ, ನಮ್ಮ ಕ್ಷಮಾಪಣೆ ಬಗ್ಗೆ, ನಮಗೆ ಶಾಂತಿ ಸಮಾಧಾನ ಸಿಗುವುದ್ರ ಬಗ್ಗೆ ಹೇಳಲ್ಪಟ್ಟಿರೋದು. ಸೊ ಇಲ್ಲಿ ಮತ್ತಾಯ 8:17 ನಾವು ನೋಡುವಾಗ, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯ ಎಂಬ ಪ್ರವಾದಿ ಹೇಳಿರೋ ಮಾತು ನೆರವೇರಿತು ಅಂತ. ಯೇಸುಸ್ವಾಮಿ ಅದ್ಭುತ ಸ್ವಸ್ಥಗಳನ್ನು ಮಾಡಿದ್ದು ಏನಕ್ಕೆ? ಯೇಸುಸ್ವಾಮಿ ಬಂದಿದ್ದ ಆತ್ಮಿಕ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ, ಹೌದು. ಆದ್ರೆ ಆತನೇ ಕ್ರಿಸ್ತನು ಅಂತ, ಆತನ ಮೂಲಕವಾಗಿಯೇ ನಮಗೆ ಬಿಡುಗಡೆ ಅಂತ, ಎಲ್ಲ ಸಮಸ್ಯೆಗಳಿಗೆ ಆತನೇ ಪರಿಹಾರ ಅನ್ನೋದನ್ನ ಆತನ ತೋರಿಸ್ಬೇಕಾಗಿತ್ತು. ಯೇಸುಸ್ವಾಮಿ ಬರೀ ಹೊಸ ಒಡಂಬಡಿಕೆಯಲ್ಲಿ ಹುಟ್ಟಿ ಬಂದಂತ ದೇವರಲ್ಲ, ಹಳೆ ಒಡಂಬಡಿಕೆಯಲ್ಲಿ ಇರುವಂತ ದೇವರು. ಹಳೆ ಒಡಂಬಡಿಕೆಯ ವಾಗ್ದಾನಗಳನ್ನ, ಪ್ರವಾದನೆಗಳನ್ನ ನೆರವೇರಿಸ್ಲಿಕ್ಕೆ ಬಂದಂತ ದೇವರು. ಆತನು ನೆರವೇರಿಸಿದ್ದಾನೆಂಬುದಾಗಿ ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವಂತ ಎಲ್ಲಾ ಮಾತುಗಳು ನೆರವೇರಿತು. ಮತ್ತೆ ಕೊನೆಯದಾಗಿ ನಾವು ನೋಡುವಾಗ ಇಲ್ಲಿ, ಇವುಗಳಿಂದ ನಿಮ್ಮನ್ನು ತಡೆಯುವವನನ್ನು ನೀವು ಬಂಧಿಸಬೇಕು ಅಂತ. ಇವುಗಳಿಂದ ಅಂತ ಹೇಳಿದ್ರೆ ಮತ್ತಾಯ 8:16 ಯಾರು ತಡೀತಿದ್ದಾರೆ? ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಅಂತ ಇದೆ. ಇಲ್ಲ ನೋಡ್ತಿರೋದು, ಯಾರು ತಡೀತಿದ್ದಾರೆ ಜನರನ್ನ ದೇವ್ರ ಬಳಿಗೆ ಬರದೆ? ಸೈತಾನ ತಡೀತಿದ್ದೇನೆ. ಹಾಗಾಗಿ ಆ ಸೈತಾನನನ್ನ ಏನ್ ಮಾಡ್ಬೇಕು? ನಾವು ಬಂಧಿಸ್ಬೇಕು. ಆ ಸೈತಾನನನ್ನ ನಾವೇನ್ ಮಾಡ್ಬೇಕು? ಅವನನ್ನ ಜನರಿಂದ ಹೊರಡಿಸ್ಬೇಕು. ಒಂದು ಕ್ಷೇತ್ರ ಅಂಧಕಾರದಲ್ಲಿದೆ ಅಂದ್ರೆ, ಒಂದು ಕ್ಷೇತ್ರ ಪಾಪದಲ್ಲಿದೆ ಅಂದ್ರೆ, ಒಂದು ಕ್ಷೇತ್ರ ದೇವರಿಂದ ದೂರ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಸೈತಾನನು, ಮನುಷ್ಯರಲ್ಲ. ಎಷ್ಟೋ ಜನ ಮನುಷ್ಯರು ದೇವ್ರನ್ನ ವಿರೋಧ ಮಾಡ್ತಾ ಇರ್ಬೋದು, ಸಭೆಯವರನ್ನ ವಿರೋಧ ಮಾಡ್ತಾ ಇರ್ಬೋದು, ಸೇವಕರನ್ನ ವಿರೋಧ ಮಾಡ್ತಾ ಇರ್ಬೋದು, ಸಭೆಗೆ ಹೋಗೋರನ್ನ ವಿರೋಧ ಮಾಡ್ತಾ ಇರ್ಬೋದು. ಹೌದು, ಅದು ಹೊರನೋಟಕ್ಕೆ ಮನುಷ್ಯರು ತಡೆ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸ್ಬೋದು. ಅದು ಯಾವುದೇ ಗ್ರೂಪ್ ಅವರಾಗ್ಲಿ, ಯಾವುದೇ ಸಂಸ್ಥೆಯವರಾಗ್ಲಿ, ಅಥವಾ ಯಾವುದೇ ಒಂದು ಗುಂಪಿನವರಾಗ್ಲಿ, ಯಾವುದೇ ಜಾತಿ ಧರ್ಮದವರಾಗ್ಲಿ, ಅವ್ರು ತಡೀತಿದ್ದಾರೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದ್ರೆ ವಾಸ್ತವ ಏನಂದ್ರೆ, ಅವರನ್ನ ತಡಿತಾ ಇರೋದು ಅಥವಾ ಅವ್ರನ್ನ ಪ್ರೇರೇಪಿಸ್ತಾ ಇರೋದು ಸೈತಾನ. ಯಾಕಂದ್ರೆ ಯೋಹಾನ ಸುವಾರ್ತೆ 8:44 ಹೇಳಿರೋ ಪ್ರಕಾರ ಎಲ್ಲರೂ ಕೂಡ ಸೈತಾನನ ಮಕ್ಕಳಾಗಿದ್ದಾರೆ. ಸೈತಾನ್ ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾರೆ. ಸೊ ಸೈತಾನನ ಮಕ್ಕಳಾಗಿರುವಂತವ್ರು ಏನ್ ಮಾಡ್ತಾರೆ? ಸೈತಾನ್ ಪರವಾದ ಕಾರ್ಯಗಳನ್ನೇ ಅವ್ರು ಮಾಡ್ತಾರೆ. ನಾವು ದೇವ್ರ ಮಕ್ಕಳು. ಯೋಹಾನ ಸುವಾರ್ತೆ 1:12 ನಾವು ನೋಡುವ ಹಾಗೆ, ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ತಾರೋ ಅವರೆಲ್ಲ ದೇವ್ರ ಮಕ್ಕಳಾಗುವ ಅಧಿಕಾರನ ಹೊಂದಿದ್ದಾರೆ. ನಾನು ನೀನು ಯೇಸು ಸ್ವಾಮಿನ ನಂಬಿದೀವಿ. ರೋಮಪುರ 10:9-10 ಹೇಳಿರುವ ಹಾಗೆ ಕೂಡ, ನಾನು ನೀನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ಯೇಸುವನ್ನ ಸ್ವೀಕಾರ ಮಾಡಿದೀವಿ. ಪ್ರಕಟಣೆ 3:20 ಹೇಳುವ ಹಾಗೆ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ದೇವೆ. ಈಗ 1 ಕೊರಿಂಥ 3:16 ಹೇಳಿರುವ ಪ್ರಕಾರ ನಮ್ಮ ಹೃದಯವು ದೇವರ ಆಲಯವಾಗಿದೆ, ನಮ್ಮ ದೇಹ ದೇವರ ಆಲಯವಾಗಿದೆ. ನಮ್ಮೊಳಗಡೆ ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾರೆ, ಪರಿಶುದ್ಧ ಆತ್ಮನು ಜೀವಿಸ್ತಾ ಇದ್ದಾರೆ. ಹಾಗಾಗಿ ನಾವು ದೇವ್ರ ಮಕ್ಕಳಾಗಿದ್ದೇವೆ. ನಮ್ಗೆ ಯಾವ ಸಂದೇಹನೂ ಬೇಡ. ಇನ್ನು ನಾವು ದೇವ್ರ ಮಕ್ಕಳ ಅಲ್ವಾ, ದೇವ್ರನ ಜೊತೆ ಇದ್ದಾರೆ ಇಲ್ವಾ ಅನ್ನೋ ಸಂದೇಹ ಬೇಡ. ನಾವು ಬೆಳಕಲ್ಲಿದ್ದೀವಿ. ಕತ್ತಲೆಯಲ್ಲಿರುವಂತಹ ಜನ ನಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತಿದ್ದಾರೆ. ಅವ್ರ ಗುಂಪು ದೊಡ್ಡದಾಗಿರ್ಬೋದು, ಯೇಸುವನ್ನ ನಂಬದೇ ಇರುವಂತಹ ಸೈತಾನನ ಮಕ್ಕಳ ಗುಂಪು ದೊಡ್ಡದಾಗಿರ್ಬೋದು. ಆದ್ರೂ ಕೂಡ ನಾವು ಸತ್ಯವನ್ನು ತಿಳ್ಕೊಂಡಿದ್ದೀವಿ ಅಂದ್ರೆ ದೇವ್ರಿಗೆ ಸ್ತೋತ್ರ ಮಾಡಬೇಕು. ನಾವೇನೋ ದೊಡ್ಡ ವಿಜ್ಞಾನಿಗಳಲ್ಲ, ತತ್ವಜ್ಞಾನಿಗಳಲ್ಲ, ಸೊಲೊಮನ್ ತರ ದೊಡ್ಡ ಜ್ಞಾನಿಗಳೇನಲ್ವಾ. ನಾವೇನ್ ಕಂಡಿಡ್ದಿಲ್ಲ ರಿಸರ್ಚ್ ಮಾಡಿ ಯಾರು ನಿಜವಾದ ದೇವರು, ಯಾವ್ದು ಸರಿಯಾದ ಪುಸ್ತಕ ಅಂತ.
ದೇವರ ಕೃಪೆಯಿಂದಲೇ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ. ದೇವರ ಕೃಪೆಯಿಂದಲೇ ಯೇಸುವನ ಕ್ರಿಸ್ತನಾಗಿ, ಯೇಸುವನ ರಕ್ಷಕನಾಗಿ ಸ್ವೀಕಾರ ಮಾಡಿದೆ. ಆ ಮತ್ತಾಯ ಸುವಾರ್ತೆ 16:16 ಆ ನನ್ನನ್ನ ಜನರು ಯಾರು ಅಂತಿದ್ದಾರೆ ಅನ್ನೋದೆಲ್ಲ ಮುಖ್ಯ, ನೀವೇನ್ ಅನ್ಕೊಂಡಿದ್ದೀರಾ ಅಂತ ಯೇಸ್ವಾಮಿ ಕೇಳುವಾಗ, ನೀನು ಬರ್ಬೇಕಾಗಿರೋ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ಪೇತ್ರನ್ ಹೇಳ್ತಾನೆ. ಹಾಗೆ ದೇವ್ರು ಹೇಳುವಂಥದ್ದು, ಯೇಸ್ವಾಮಿ ಹೇಳುವಂಥದ್ದು, ಇದು ನೀನ್ ಹೇಳ್ತಿಲ್ಲ, ನನ್ನ ತಂದೆ ನಿನಗೆ ಇದು ಪ್ರಕಟಪಡಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಯೇಸುವೆ ದೇವರು ಅಂತ, ಯೇಸುವೆ ನಮ್ಮ ರಕ್ಷಕನು ಅಂತ ನಾವೇನ್ ಕಂಡ್ಕೊಂಡಿಲ್ಲ. ಆತನ ಮೊದಲು ಆರಿಸ್ಕೊಂಡಿದ್ದಾನೆ. ಆತನ ನಮ್ಮನ್ನ ರಕ್ಷಣೆಗಾಗಿ ನೇಮಿಸಿದ್ದಾನೆ. ಆತ ನಮ್ಮನ್ನ ರಕ್ಷಿಸಿ ಇವತ್ತು ತನ್ನ ಮಕ್ಕಳಾಗಿ ಸಾಕ್ಷಿಯಾಗಿ ನಮ್ಮನ್ನ ನಿಲ್ಲಿಸಿದ್ದಾನೆ. ಎಲ್ಲವೂ ದೇವರ ಕೃಪೆಯೇ. ನಾವಿದುವರೆಗೂ ಯೇಸುಗಾಗಿ ಬದುಕ್ತಿರೋದು, ಇನ್ಮೇಲೆ ಬದುಕೋದು ದೇವರ ಕೃಪೆಯೇ ಆಗಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಖಂಡಿತ ಹೆಚ್ಚಿಸ್ಕೊಳ್ಳೋದಕ್ಕೆ ಏನೂ ಇಲ್ಲ. ನಾನು ಸೇವೆ ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ನಾನಿಷ್ಟು ಸುವಾರ್ತೆ ಸಾರದೆ, ಇಷ್ಟು ಕಡೆ ಹಿಂಗೋದೆ ಹಂಗೋದೆ, ಇದೆಲ್ಲವೂ ಕೂಡ ಯಾವುದೂ ಅಲ್ಲ. ದೇವರೇ ನಮ್ಮ ಜೊತೆ ಇಲ್ಲ, ದೇವರೇ ನಮ್ಮನ್ನು ಉಪಯೋಗ ಮಾಡಿಲ್ಲ ಅಂದಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ. ನಮ್ಮ ಕೈಲಿ ಒಬ್ಬರನ್ನು ಕೂಡ ರಕ್ಷಣೆ ಮಾಡಕ್ ಆಗಲ್ಲ. ನಮ್ಗೆ ಎಷ್ಟೇ ಬುದ್ಧಿ ಜ್ಞಾನ ಇದ್ರು, ಎಷ್ಟೇ ಶಕ್ತಿ ಇದ್ರು, ಎಷ್ಟೇ ವಾಕ್ಚಾತುರ್ಯ ಇದ್ರು, ಒಬ್ಬನು ಕೂಡ ನಾವು ರಕ್ಷಣೆಯಲ್ಲಿ ನಡ್ಸಕ್ ಆಗಲ್ಲ. ದೇವ್ರ ಕೃಪೆ ನಮ್ ಜೊತೆ ಇಲ್ಲ ಅಂದ್ರೆ, ದೇವ್ರ ಆತ್ಮನೂ ಕಾರ್ಯ ಮಾಡಿಲ್ಲ ಅಂದ್ರೆ ಯಾವ ಕೆಲಸನೂ ನಮ್ ಕೈಲಿ ಆಗಲ್ಲ. ಸೊ ಇದುವರೆಗೂ ನಾವು ಮಾಡಿದ್ದು ಬದುಕಿದ್ದು ದೇವರಿಂದಲೇ, ಇನ್ನು ಮೇಲೆ ಕೂಡ ಅದೇ ದೇವರು ನಮ್ಮನ್ನ ನಡೆಸ್ತಾರೆ. ಹಾಗಾಗಿ ಇಲ್ಲಿ ಜಾಯ್ನ್ ಆಗಿರುವಂತ ಎಲ್ಲರಲ್ಲೂ ನಾನು ಹೇಳೋದು, ನಾವು ದೇವರ ಬಲವನ್ನ ಅನುಭವಿಸ್ಬೇಕು. ದೇವರ ಬಲದಿಂದಲೇ ನಾವೆಲ್ಲವನ್ನ ಮಾಡ್ಲಿಕ್ಕೆ ಶಕ್ತವಾಗುತ್ತೆ. ಸೊ ಆ ಒಂದು ಕುಷ್ಠ ರೋಗಿ ಹೇಗೆ ತೀರ್ಮಾನ ಮಾಡ್ಕೊಂಡು ಜನರ ಮಧ್ಯದಲ್ಲಿ ಬಂದು ಆ ಯೇಸುವನ್ನ ಭೇಟಿಯಾಗೋದು ತುಂಬಾನೇ ಕಷ್ಟ. ಅದೊಂದು ದೊಡ್ಡ ಸವಾಲು. ಅದು ಪ್ರಾಣದ ಹಂಗನ ಬಿಟ್ಟು ಬಂದ ಅಂತ ವಾಕ್ಯದಲ್ಲಿ ನಾವು ನೋಡಿದ್ವಿ. ಬೀಳ್ಲೇಬೇಕು ಅವನು. ಯಾಕಂದ್ರೆ ಒಂದ್ ವೇಳೆ ಯೇಸು ಗುಣಪಡಿಸಿಲ್ಲ ಅಂದಿದ್ರೆ ಜನರೇ ಅವನನ್ನ ಸಾಯಿಸ್ಬಿಡ್ತಾ ಇದ್ರು. ನೀನ್ ಯಾಕೆ ಊರೊಳಗ್ ಬಂದೆ, ನೀನ್ ಯಾಕೆ ನಮ್ಮ ಮಧ್ಯದಲ್ಲಿ ಬಂದೆ, ಅದು ಅಂಟು ರೋಗ ಅಲ್ವಾ, ಕುಷ್ಠರೋಗ. ಸೊ ನಿನಗ್ ಬಂದಿದೆ ಅಂದ್ರೆ ಅದು ನಮಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಕಲ್ಲಿಂದ ಹೊಡೆದು, ಮೋಶೆ ಧರ್ಮಶಾಸ್ತ್ರ ಪ್ರಕಾರ ಕಲ್ಲಿಂದ ಹೊಡೆದು ಸಾಯಿಸ್ಬಿಡ್ಬೇಕಾಗಿತ್ತು ಅವ್ರ ಮನೆಯಲ್ಲಿ ಇದ್ರೆ, ಊರೊಳಗ್ ಬಂದ್ರೆ. ಸೊ ಒಂದ್ ವೇಳೆ ಆ ಕ್ಷಣ ಎಂತ ಕ್ಷಣ ಆಗಿತ್ತು ಅವನ ಜೀವನದಲ್ಲಿ ಅಂದ್ರೆ, ಯೇಸು ಅವನಿಗೆ ನನ್ನ ಮನಸ್ಸುಂಟು, ನೀನು ಶುದ್ಧನಾಗುವಂತ ಆ ಒಂದು ಮಾತು ಹೇಳಿಲ್ಲ ಅಂದಿದ್ರೆ ಅವನ ಜೀವನ ಅವತ್ತೇ ಅಂತ್ಯವಾಗ್ತಾ ಇತ್ತು. ಅವನ ಅವತ್ತೇ ಸಾಯ್ಬೇಕಾಗಿತ್ತು. ಜನರೇ ಅವನನ್ನ ಸಾಯಿಸ್ಬಿಡ್ತಾ ಇದ್ರು. ಆದ್ರೆ ಯೇಸು ಅಷ್ಟು ದಾಹದಿಂದ, ಅಷ್ಟು ನಂಬಿಕೆಯಿಂದ ಬಂದಂತ ಆ ಕುಷ್ಠರೋಗಿಯ ಆ ನಂಬಿಕೆನ ವ್ಯರ್ಥ ಮಾಡ್ಲಿಲ್ಲ. ನಂಬಿಕೆಯಿಂದ ಬಂದಂತವ್ರನ್ನ ಯಾರನ್ನು ಕೂಡ ದೇವರು ದೂರ ಮಾಡಲ್ಲ. ಹಾಗಾಗಿ ಅವನನ್ನ ದೇವರು ಮುಟ್ಟಿದ್ರು, ದೇವರು ಸಂಪೂರ್ಣವಾಗಿ ಅವನ ಬಿಡುಗಡೆ ಕೊಟ್ರು, ಅವನನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವ್ರ ನಾಮಕ್ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ಜಾಯ್ನ್ ಆಗಿರುವಂತ ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ಳೋದು, ನಾವೆಲ್ಲರೂ ಕೂಡ ದೇವ್ರಿಗಾಗಿ ಅದೇ ಆ ಕುಷ್ಠರೋಗಿಯಲ್ಲಿದ್ದಂತಹ ನಂಬಿಕೆ, ದೃಢವಾದ ಆ ನಂಬಿಕೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇರ್ಲಿ. ಅದೇ ದೇವ್ರು ನಮ್ಮ ಜೊತೆ ಇದ್ದು ಇದುವರೆಗೂ ನಡೆಸಿದ್ದಾರೆ, ಇನ್ಮೇಲೂ ಕೂಡ ನಡೆಸ್ತಾರೆ. ಆತನ ಸಾಕ್ಷಿಗಳಾಗಿ ನಮ್ಮ ನಿಲ್ಲಿಸಿದ್ದಾರೆ. ಯೇಸು ಕ್ರಿಸ್ತನು ಮಾಡಿದಂತಹ ಎಲ್ಲಾ ಕಾರ್ಯಗಳನ್ನ ನಾವು ಜನರ ಮುಂದೆ ಧೈರ್ಯವಾಗಿ ಹೇಳೋಣ. ನಾವು ಬೈಬಲ್ ಬರಿತಾ ಇದ್ದೀವಿ, ಬೈಬಲ್ ಈಗ ಅಪೊಸ್ತಲಕೃತ್ಯಗಳು ಬರಿತಾ ಇದೀವಿ. ಅದು ಬರೆಯುವಾಗೆಲ್ಲ ಎಷ್ಟು ವಿಷಯಗಳು ತಲೆಗೆ ಬರುತ್ತಂದ್ರೆ, ಎಷ್ಟೋ ಸಲ ನಾವು ಬೈಬಲ್ ಓದಿರ್ತೀವಿ, ಪ್ರಸಂಗ ಮಾಡಿರ್ತೀವಿ, ಆದ್ರೂ ಕೆಲವು ವಿಷಯಗಳೆಲ್ಲ ಆಳವಾಗಿ ಮನಸ್ಸಿಗೆ ಹೋಗ್ತಾ ಇದೆ ಬೈಬಲ್ ಕೈಯಿಂದ ಬರೆಯುವಾಗ. ಎಷ್ಟೋ ಜನ ಪೌಲರ್ನ, ಸೀಲರನ್ನ ಸೇವೆಯಲ್ಲಿ ತಡೆ ಮಾಡ್ತಿರ್ತಾರೆ. ನಾವ್ ಅನ್ಕೊಂತೀವಿ ಇವನ್ ಇಷ್ಟು ದೊಡ್ಡ ಸೇವೆ ಮಾಡಿರೋದು ಮಾತ್ರ ನಮ್ಮ ಕಣ್ಣಿಗೆ ಬೀಳುತ್ತೆ, ಇಷ್ಟು ಕಡೆ ಎಲ್ಲ ಸಭೆ ಸ್ಥಾಪನೆ ಮಾಡಿದ್ದು, ಇಷ್ಟು ಜನ ಶಿಷ್ಯರನ್ನ ಸಿದ್ಧ ಮಾಡಿದ್ದು, ಅದ್ ಮಾತ್ರ ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಆದ್ರೆ ಅವನು ಹೋದ ಕಡೆಯಲ್ಲೆಲ್ಲ ಎಷ್ಟೋ ಕಡೆ ಸಮಸ್ಯೆಗಳು, ಎಷ್ಟೋ ಕಡೆ ವಿರೋಧಗಳು, ಎಷ್ಟೋ ಸಲ ಅವನ ಅವಮಾನಕ್ಕೊಳಗಾದ, ಹೊಡೆಸ್ಕೊಂಡ, ಬೈಸ್ಕೊಂಡ, ಅವಮಾನಕ್ಕೊಳಗಾದ. ಆದ್ರೂ ಕೂಡ ಮತ್ತೆ ಅವನು ಮುಂದೆ ಬೇರೆ ಊರಿಗೆ ಹೋಗ್ತಾನೆ, ಮತ್ತೆ ಸ್ವಾರ್ಥ ಸಾರ್ತಾನೆ, ಮತ್ತೆ ಅಲ್ಲಿ ದೇವರ ಒಂದು ರಾಜ್ಯದ ಬಗ್ಗೆ ಹೇಳ್ತಾನೆ. ಸೋಲೆ ಒಪ್ಕೊಳ್ಳಲ್ಲ ಅವನು. ಸುವಾರ್ತೆ ಅಂತ ಅದಕ್ಕಾಗಿನೇ ಜೀವಿಸ್ತಾ ಇದ್ದಾನೆ. ಅದಕ್ಕೆ ಅವನು ಸರ್ವಶ್ರೇಷ್ಠ ಸುವಾರ್ತಿಕನಾಗಿ ಮಾರ್ಪಟ್ಟಿದ್ದು ಪೌಲ. ಸೊ ಬೈಬಲ್ ಅಲ್ಲಿ ಇರುವಂತ 7 ಜನ ಉಳಿದವರಾಗ್ಲಿ, ದೇವ್ರನ್ನ ಹಿಂಬಾಲಿಸಿದಂತ ದೇವ್ರ ಮಕ್ಕಳು, ಅವ್ರಿಗೆ ಸಮಸ್ಯೆಗಳು ಬಂದಿಲ್ಲ ಅಂತ ಅಲ್ಲ, ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಅವ್ರು ದೇವ್ರಿಗಾಗಿ ನಿಂತ್ಕೊಂಡ್ರು ಸಾಕ್ಷಿಯಾಗಿ. ಹಾಗೆ ನಾವು ಕೂಡ ಅಷ್ಟೇನೆ. ಬೆಳಗ್ಗೆ ಕೂಡ ಮುಂಜಾನೆ ಪ್ರಾರ್ಥನೆಯಲ್ಲಿ ನಾನು ಹೇಳ್ತಾ ಇದ್ದೆ, 6:30 ಪ್ರಾರ್ಥನೆಯಲ್ಲಿ, ಸಮಸ್ಯೆಗಳನ್ನ ನಾವು ಆಶೀರ್ವಾದಗಳಾಗಿ ನೋಡ್ಬೇಕು ಅಂತ. ಕೇವಲ ದೇವ್ರ ಮಕ್ಕಳಿಗೆ ಮಾತ್ರ ನಮ್ಮ ಸಮಸ್ಯೆಗಳು ಆಶೀರ್ವಾದಗಳಾಗಿರುತ್ತೆ. ಬೈಬಲ್ ಅಲ್ಲಿ ಯಾರನ್ನಾದ್ರೂ ನೀವು ತಗೊಳ್ಳಿ, ಉದಾಹರಣೆಗೆ ಅವ್ರಿಗೆ ಎಷ್ಟೋ ಸಮಸ್ಯೆಗಳು ಬಂತು, ಎಷ್ಟೋ ಕಷ್ಟಗಳು ಬಂತು, ವಿರೋಧಗಳು ಬಂತು, ಆದ್ರೆ ಅದೇ ಸಮಸ್ಯೆಗಳು ಅವ್ರ ಜೀವನದಲ್ಲಿ ಆಶೀರ್ವಾದವಾಗಿ ಮಾರ್ಪಡ್ತು ಅಂತ. ಹಾಗೇನೆ ನಮ್ಮ ಜೀವನದಲ್ಲಿ ಕೂಡ ಯಾವ ಕಷ್ಟ ಸಮಸ್ಯೆಗಳು ಬರಬಾರ್ದು ಅಂತ ಪ್ರಾರ್ಥನೆ ಮಾಡೋದು ಸರಿಯಾದ ಪ್ರಾರ್ಥನೆ ಅಲ್ಲ ಅಂತ ನನಗನ್ಸುತ್ತೆ. ದೇವ್ರಿಗೆ ಗೊತ್ತು
ಎಲ್ಲವೂ ಕೂಡ ಸರಿಯಾದ ಸಮಯದಲ್ಲಿ ಆತನು ಒದಗಿಸ್ಕೊಡ್ತಾನೆ. ನಮಗೆ ಬರೋ ಸಮಸ್ಯೆಗಳು, ನಮಗೆ ಬರೋ ಕಷ್ಟಗಳು ಕೂಡ ಖಂಡಿತ ಅವು ಸಾಕ್ಷಿಯಾಗಿ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದಿಂದ ದೇವ್ರು ನಮ್ಮೆಲ್ಲರನ್ನ ಬಲಪಡಿಸಲಿ, ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮುಂದಿನ ಸೋಮವಾರ, ಈ ಬರೋ ಸೋಮವಾರ ಕರ್ನಾಟಕ ಸೇವೆಗಾಗಿ ಕೆಲವು ಕಡೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವ್ರ ತಾನೇ ಜಯ ಕೊಟ್ಟು ನಡೆಸಲಿ. ಸಂಧಿಸುವಂತ ಒಬ್ಬೊಬ್ಬರನ್ನು ಕೂಡ ದೇವರು ಬಲಪಡಿಸಲಿ. ಈ ಸತ್ಯ ಸುವಾರ್ತೆಯಲ್ಲಿ ಅವ್ರು ಬಲವಾಗಿ ನಿಲ್ಲುವಂತೆ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಪಾಸ್ಟರ್ ಭೀಮನಾಯ್ಕ, ಪಾಸ್ಟರ್ ಶಂಕರ್ ಅಂತ ಹೇಳಿ ನಮ್ಮ ಜೊತೆ ಈ ಸತ್ಯ ಸುವಾರ್ತೆಯಲ್ಲಿ ಇದ್ದಾರೆ. ಅವ್ರಿಗಾಗಿ, ಅವ್ರ ಕುಟುಂಬಗಳಿಗಾಗಿ, ಅವ್ರ ಸಭೆ ಸೇವೆಗಳಿಗಾಗಿ ಸತತವಾಗಿ ಪ್ರಾರ್ಥನೆ ಮಾಡಿ. ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಸಭೆನ ಕಟ್ತಾ ಇದೀವಿ. ಈ ಒಂದು ಸತ್ಯ ಸುವಾರ್ತೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಅನೇಕರು ನಮ್ಮ ಜೊತೆ ಈ ಸುವಾರ್ತೆಯಲ್ಲಿ ಒಂದಾಗಿರ್ಲಿ ಅಂತ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಈ ಒಂದು ಸಮಯದಲ್ಲಿ ಒಟ್ಟಾಗಿ ನಮ್ಮನ್ನ ಕರೆತಂದಿದ್ದಕ್ಕಾಗಿ ಸ್ತೋತ್ರ. ಜಾರಿಯಾಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ನಿಮ್ಮ ಆತ್ಮನಿಂದ ತುಂಬಿಸಿರಿ ಕರ್ತನೆ. ಅದು ಸ್ವಾಮಿ, ಕುಷ್ಠರೋಗಿ ಹೊಂದಿಕೊಂಡಂತಹ ಬಲ, ಆ ಶಕ್ತಿ, ಆ ಬಿಡುಗಡೆ, ಆ ಕೃಪೆ ನಾವೆಲ್ಲರೂ ಹೊಂದಿಕೊಂಡು ನಿಮ್ಮ ಸಾಕ್ಷಿಗಳಾಗಿ ನಾವು ಜೀವಿಸಲು ಕೃಪೆ ತೋರಿಸಿ. ಹೌದು ಸ್ವಾಮಿ, ಕರ್ನಾಟಕ ಸೇವೆಗೆ ಹೋಗುವಾಗಲೂ ಕೂಡ ನೀವೇ ಜೊತೆ ಇದ್ದು ಸುವಾರ್ತೆ ಬಾಗಿಲನ್ನು ತೆರೆದು ಸಭೆಗಳನ್ನ, ವಿಶ್ವಾಸಿಗಳನ್ನ, ಸೇವಕರನ್ನ ದೇವರೇ ಬಲಪಡಿಸ್ತಾ ನಾವೆಲ್ಲರೂ ಒಟ್ಟಾಗಿ ನಿಮಗೋಸ್ಕರ ಜೀವಿಸಲು ಕೃಪೆ ತೋರಿಸಿ. ಅದಕ್ಕೆ ಬೇಕಾಗಿರೋ ಎಲ್ಲ ದೇವರ ಅವಶ್ಯಕತೆಗಳನ್ನ ನೀವು ಒದಗಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಕೊಟ್ಟು ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇನೆ ತಂದೆ. ಆಮೇಲೆ